ನಮ್ಮನೆಯವರು ಇವಾಗ ಚಪ್ಪರ ಮಾಡ್ತಾಯಿದ್ದಾರೆ. ನಾನು ಬಲೆ ತರೋಣ ಅಂತ ಅಂದ್ಕೊಂಡಿದ್ದೆ ಚಪ್ಪರಕ್ಕೆ ಹಾಕ್ಲಿಕ್ಕೆ ಅಂತ. ಬಲೆ ತರಲಿಕ್ಕೆ ಅಂತ ಹೋಗಿದ್ರು, ಅಂಗಡಿಲಿ ಸ್ಟಾಕ್ ಇಲ್ಲಂತೆ, ಖಾಲಿ ಆಗಿಬಿಟ್ಟಿದೆ ಅಂತೆ. ಹಾಗಾಗಿ ಮತ್ತು ಕಾಯೋದು ಬೇಡ ಅಂತ ಚಪ್ಪರ ಮಾಡುವ ಈಗಲೇ ಅಂತ ಚಪ್ಪರ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಈ ರೀತಿ 4 ಗುಟ್ಟಗಳನ್ನು ಹಾಕ್ಕೊಂಡಿದ್ದಾರೆ. 4 ಕಡೆ 4 ಗುಟ್ಟ ಹಾಕಿದ್ದಾರೆ. ಇದು ಹೀರೆ ಸಸಿ ಏನಾಗಿದೆ ಅಂದರೆ, ಇದಕ್ಕೆ ಈಗಲೇ 3ನೇ ಗೊಬ್ಬರ ಕೊಡಬೇಕಿತ್ತು. ಇದು ಬಳ್ಳಿಯಾಗಿ ಹಬ್ಬ ಹೋಗ್ತಾ ಇದೆ. ಇದಕ್ಕೆ 2ನೇ ಗೊಬ್ಬರ ಕೊಡೋ ಟೈಮ್ ಬಂದಿದೆ. ಇದು ಫಸ್ಟ್ ಸ್ಟೇಜಲ್ಲೇ ಇದೆ, ಫಸ್ಟ್ನೇ ಗೊಬ್ಬರ ಕೊಡ್ಬೋದು ಆ ರೀತಿಯಾಗಿದೆ. ಒಟ್ಟಿಗೆ ಎಲ್ಲನೂ ದೊಡ್ಡಾಗಿಲ್ಲ, ಒಂದು ಚಿಕ್ಕ ಒಂದು ದೊಡ್ಡ, ಹೀಗೆ ಈ ಥರ ಆಗಿದೆ. ಯಾಕಂದರೆ ನವಿಲು ತಿಂದುಬಿಟ್ಟಿದ್ರಿಂದ ಆ ರೀತಿ ಆಯಿತು. ಇಲ್ಲಾಂದರೆ ಒಟ್ಟಿಗೆ 3ನೇ ಗೊಬ್ಬರ ಹಾಕ್ಬೋದಿತ್ತು. ಆದರೂ ಈಗ ಸ್ವಲ್ಪ ಲೇಟಾಗಾದರೂ ಹಾಕಬೇಕು. ಮಳೆ ಕಡಿಮೆ ಆಗಿಬಿಟ್ಟಿದೆ. ಈಗ 2 ದಿನ ಆಯಿತು ಮಳೆನೇ ಇಲ್ಲ, ಸ್ವಲ್ಪನೂ ಆಯ್ತಿಲ್ಲ. ಸಿಕ್ಕಾಪಟ್ಟೆ ಬಿಸಿಲು, ಬೇಸಿಗೆ ಥರ ಬಿಸಿಲು ಬಿದ್ದುಬಿಟ್ಟಿದೆ. ಗಿಡಗಳಿಗೆ ನೀರು ಇಲ್ಲ. ಅವರು ಇಲ್ಲಿ ಹಾಕ್ಲಿಕ್ಕೆ, ಮೇಲ್ಗಡೆ ಹಾಕ್ಲಿಕ್ಕೆ ಅಂತ ಮತ್ತೆ ಇದು ಕೋಲನ್ನು ಕಟ್ ಮಾಡಿ ತರಲಿಕ್ಕೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಇವಾಗ ಮೆಣಸಿನ ಗಿಡ ತೋರಿಸ್ತೀನಿ ನೋಡಿ. ಮೆಣಸಿನ ಗಿಡ ಯಾವ ರೀತಿ ಹೂ ಬಂದಿದೆ ಅಂತ, ಫುಲ್ ಹೂ ಬಿಟ್ಟಿದೆ. ನವಿಲು ಬರ್ದೇಗಿದ್ರೆ ಸಾಕು ಅಂದ್ಕೊಂಡಿದ್ದೀನಿ. ಇದೊಂದು ತಿನ್ಕೊಂಡು ಹೋಗ್ಬಿಟ್ಟಿದೆ ಮೆಣಸಿನ ಗಿಡ ಚಿಗುರೆಲ್ಲ. ಇದರಲ್ಲಿ 3-4 ಗಿಡ ಚೆನ್ನಾಗಾಗಿದೆ. ಇದು ಸ್ವಲ್ಪ ಬಾಡ್ತಾ ಇದೆ, ಮಳೆ ಇಲ್ಲದ ಕಾರಣ ಎಲೆಗಳು ಸ್ವಲ್ಪ ಹಣ್ಣಾಗ್ತಾ ಇದೆ. ಈ ರೀತಿಯಾಗಿ ಬಾಡ್ತಾ ಇವೆ. ಈ ಗಿಡ ಅಂತೂ ಸತ್ತೇ ಹೋಯ್ತು ಅನಿಸ್ತಿದೆ. ಎಲೆಗಳೆಲ್ಲ ಹಣ್ಣಾಗಿ ಗಿಡನೂ ಒಣಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಮಳೆ ಬೇಕು ಅಂದರೆ ಬರೋದಿಲ್ಲ, ಬೇಡ ಅಂದರೆ ಹೋಗೋದಿಲ್ಲ. ಈ ರೀತಿಯಾಗಿದೆ. ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾ ಇದೆ. ನಾನು ನೆಟ್ಟಿದ್ದ ತರಕಾರಿ ಗಿಡದಲ್ಲಿ ಇದೇನ ಚೆನ್ನಾಗಿ ಬಂದಿರೋದು. ಇದಕ್ಕೆ 3ನೇ ಗೊಬ್ಬರ ಹಾಕಬೇಕು. ಇದಕ್ಕೂ ಚಪ್ಪರ ಮಾಡೋದು ಉಂಟು. ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ನನ್ನ ಮಗಳು ಕೈ ಗುಣನೇನೋ ಇಷ್ಟು ಚೆನ್ನಾಗಿ ಬಂದಿದೆ, ಮತ್ತು ಒಂದು ಗಿಡನೂ ಏನು ಪಕ್ಷಿ ಪ್ರಾಣಿ ಏನು ಮುಟ್ಟಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನಾಲ್ಕು ಕಡೆ ಈ ರೀತಿ ಕೋಲನ್ನು ಹಾಕ್ಬಿಟ್ಟು ಕಟ್ಕೊಂಡಿದ್ದೀವಿ. ಈ ರೀತಿಯಾಗಿ ಎಲ್ಲ ಕೋಲುಗಳನ್ನು ಚಪ್ಪರಕ್ಕೆ ಹಾಕಾಯಿತು. ಮಧ್ಯದಲ್ಲೊಂದು ಕೋಲು ಹಾಕಿ ಆ ಕಡೆ ಈ ಕಡೆ ಕಟ್ಟಿದ್ದೀವಿ, ಮಧ್ಯ ಕೋಲೆಲ್ಲ ಬೀಳಬಾರ್ದು ಅಂತ. ನಮಗೆ ಮಾಡುವಾಗ ತುಂಬ ಐಡಿಯಾಸ್ ಬರ್ತಿದ್ವು, ಹಾಗೆ ಮಾಡಬೇಕಿತ್ತು, ಹೀಗೆ ಮಾಡಬೇಕಿತ್ತು ಅಂತ ಎಲ್ಲ ಹೇಳ್ಕೊಂಡು ಮಾಡ್ತಾಯಿದ್ವಿ. ಇದನ್ನು ಈಗ ಸೈಡಿಗೆ ಹಾಕ್ತೀವಿ, ಅಂದರೆ ಬಳ್ಳಿ ಅದ್ರ ಮೇಲೆ ಹತ್ತುತ್ತಾ ಬರುತ್ತೆ. ಕೋಲು ಆಧಾರ ಕೊಟ್ಟರೆ ಬಳ್ಳಿ ಚಪ್ಪರವನ್ನು ಹತ್ತುತ್ತೆ, ಅದರ ಮೇಲೆ ಸುತ್ತುತ್ತಾ ಬಂದು. ಹಾಗಾಗಿ ಸೈಡೇ ಕೋಲನ್ನು ಈ ರೀತಿ ಕಟ್ ಮಾಡಿ, ಸ್ವಲ್ಪ ಕೊಂಬೆ ಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀವಿ ಎಲ್ಲ ಕೋಲುಗಳನ್ನು.
ಎಲ್ಲ ಕೋಲುಗಳನ್ನು ಈ ರೀತಿಯಾಗಿ ನಿಲ್ಲಿಸ್ಕೊಂಡ್ವಿ. ಒಂದೇನು ಅನ್ನಿಸ್ತಾ ಇದೆ ಅಂದರೆ ಚಪ್ರ ಆಮೇಲೆ ಕೊಡಬೇಕಿತ್ತು, ಮೂರನೇ ಗೊಬ್ಬರ ಕೊಟ್ಟಾದ್ಮೇಲೆ ಅಂತ ಇವಾಗ ಅನ್ನಿಸ್ತಾ ಇದೆ. ಯಾಕಂದರೆ ಸುತ್ತಲೂ ಸಗಣಿ ಹಾಕಿ ಕೊಡೋಕ್ಕಾಗೋದಿಲ್ಲ, ಇವಾಗ ಒಂದೇ ಸೈಡ್ ಕೊಡಬೇಕಾಗ್ತದೆ. ಆ ಕಡೆ ಎಲ್ಲ ಕೋಲು ನಿಲ್ಲಿಸೋದ್ರಿಂದ ಅದು ಮೇಲ್ಗಡೆ ಹತ್ತುತ್ತಾ ಬರ್ತದೆ. ಹಾಗಾಗಿ ಎರಡು ಸೈಡ್ ಮಣ್ಣನ್ನು ಎತ್ಕೊಡ್ಲಿಕ್ಕೆ ಆಗೋದಿಲ್ಲ, ಒಂದೇ ಸೈಡ್ ಕೊಡಬೇಕಾಗತ್ತೆ. ನಮಗೆ ಆ ಐಡಿಯಾ ಬರಲೇ ಇಲ್ಲ. ನಾವು ಅದು ಬಳ್ಳಿ ಹಬ್ತಾ ಉಂಟು ಅಂತಲೇ ಬೇಗ ಚಪ್ರ ಮಾಡಬೇಕು ಇದರಲ್ಲೇ ಉಳಿದ್ವಿ. ಮೂರನೇ ಗೊಬ್ಬರ ಕೊಡೋ ಪ್ಲ್ಯಾನ್ ಇರಲಿಲ್ಲ. ಅಂದರೆ ಮಳೆ ಸಿಕ್ಕಾಪಟ್ಟೆ ಕಡಿಮೆ ಆಗಿಬಿಟ್ಟಿದೆ, ತುಂಬ ಬಿಸಿಲು ಬೀಳ್ತಾ ಇದೆ. ಮಳೆ ಹೋದರೆ ಮಾತ್ರ ಗೊಬ್ಬರ ಕೊಡೋಕ್ಕಾಗೋದು, ಇಲ್ಲ ಅಂದರೆ ಗೊಬ್ಬರ ಕೊಡೋಕ್ಕಾಗೋದಿಲ್ಲ. ಒಂದು ಚಪ್ರ ಮಾಡಾಯಿತು. ತೆಂಗಿನ ಗರಿ ತಂದು ಕೊಡುವ ಅಂದ್ಕೊಂಡಿದ್ವಿ ಸೈಡಲ್ಲಿ. ಆಮೇಲೆ ಬಿಸಿಲಿಗೆ ಒಣಗೋಗುತ್ತೆ ಬೇಗ ಅಂತ, ಇದು ಯಾವತ್ತೂ ಇರುತ್ತೆ ಅಂತ ಇದನ್ನು ಕೊಟ್ವಿ. ಅದೇ ಒಂದ್ಸಲ ಕೈ ಹಿಡ್ಕತ್ತತ್ರಲ್ಲ ಆ ರೀತಿ ಸುತ್ಕೊಂಡು ಹೋಯ್ತದ. ಇದಕ್ಕೆ ಕೊಟ್ಬಿಡೋಣ, ಇದಕ್ಕೆಲ್ಲ ಅಲ್ಲ ಇಷ್ಟು ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.